ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಫೆಬ್ರವರಿ 17 ಭಯಂಕರ ಸೂರ್ಯಗ್ರಹಣ. ಈ 5 ರಾಶಿಯವರಿಗೆ ವಿಪರೀತ ಅದೃಷ್ಟ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಫೆಬ್ರವರಿ 17ರಂದು ಸಂಭವಿಸುವ ಭಯಂಕರ ಸೂರ್ಯಗ್ರಹಣವು ಜ್ಯೋತಿಷ್ಯದ ದೃಷ್ಟಿಯಿಂದ ಬಹಳ ಮಹತ್ವದ ಪರಿವರ್ತನೆಗಳನ್ನು ತಂದುಕೊಡುವ ಒಂದು ಅಪರೂಪದ ಕ್ಷಣ ಎಂದು ಪರಿಗಣಿಸಲಾಗುತ್ತದೆ. ಗ್ರಹಣವೆಂದರೆ ಸೂರ್ಯನ ಬೆಳಕು ಕ್ಷಣಿಕವಾಗಿ ಮುಚ್ಚಲ್ಪಡುವ ಸಂದರ್ಭ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನು ಆತ್ಮಶಕ್ತಿ, ಆತ್ಮವಿಶ್ವಾಸ, ಸ್ಥಾನಮಾನ ಮತ್ತು ಅಧಿಕಾರವನ್ನು ಸೂಚಿಸುತ್ತಾನೆ. ಆದ್ದರಿಂದ ಸೂರ್ಯಗ್ರಹಣವು ಕೆಲವರಿಗೆ ಆತ್ಮ ಪರಿಶೀಲನೆಗೆ ಕಾರಣವಾದರೆ ಇನ್ನು ಕೆಲವರಿಗೆ ಅದೃಷ್ಟದ ಬಾಗಿಲು ತೆರೆಸುವ ಕಾರಣವಾಗುತ್ತದೆ. ಈ ಬಾರಿ 5 ರಾಶಿಗಳ ಜೀವನದಲ್ಲಿ ವಿಪರೀತವಾದ ಶುಭ ಫಲಗಳು ಕಾಣಿಸಿಕೊಳ್ಳುವ ಸೂಚನೆ ಇದೆ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇದು ದೊಡ್ಡ ತಿರುವಿನ ಸಮಯವಾಗಬಹುದು. ಇತ್ತೀಚೆಗೆ ಎದುರಿಸುತ್ತಿದ್ದ ಅಡಚಣೆಗಳು, ಕೆಲಸದಲ್ಲಿ ಬಂದ ಅಸಮಾಧಾನಗಳು ಮತ್ತು ಮನಸ್ಸಿನ ಒತ್ತಡಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಸೂರ್ಯಗ್ರಹಣದ ಶಕ್ತಿ ಇವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಹೊಸ ಅವಕಾಶಗಳನ್ನು ಪರಿಚಯಿಸುತ್ತದೆ. ಹೊಸ ಪ್ರಾಜೆಕ್ಟ್, ಉದ್ಯೋಗದಲ್ಲಿ ಬಡ್ತಿ ಅಥವಾ ಸ್ವಂತ ವ್ಯವಹಾರ ಪ್ರಾರಂಭಿಸುವ ಯೋಚನೆಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಎರಡನೆಯದಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಅದೃಷ್ಟದ ಚಿಲುಮೆ ಹರಿಯುವಂತೆ ಕಾಣುತ್ತದೆ. ಬಾಕಿ ಉಳಿದಿದ್ದ ಹಣ ವಾಪಸ್ ಸಿಗಬಹುದು. ಹೂಡಿಕೆ ಮಾಡಿದ ಸ್ಥಳದಿಂದ ಲಾಭ ಬರಬಹುದು. ಕುಟುಂಬದಲ್ಲಿ ಸಂತೋಷ ಸುದ್ದಿ ಕೇಳಿ ಬರುವ ಸಾಧ್ಯತೆ ಇದೆ. ಈ ಗ್ರಹಣದ ನಂತರ ಇವರ ಮನಸ್ಸಿನಲ್ಲಿ ಇದ್ದ ಗೊಂದಲಗಳು ಪರಿಹಾರವಾಗುತ್ತವೆ ಮತ್ತು ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಧೈರ್ಯ ಬರುತ್ತದೆ. ಮೂರನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸೂರ್ಯಗ್ರಹಣವು ಸಂಬಂಧಗಳ ಕ್ಷೇತ್ರದಲ್ಲಿ ಬೆಳಕು ತರುತ್ತದೆ. ಇತ್ತೀಚಿನ ಮನಸ್ತಾಪಗಳು ಕಡಿಮೆಯಾಗುತ್ತವೆ. ದೂರವಾಗಿದ್ದ ವ್ಯಕ್ತಿಯೊಂದಿಗೆ ಮರುಸಂಪರ್ಕ ಸಾಧ್ಯ. ವಿವಾಹ ಯೋಗ ಬಲವಾಗುತ್ತದೆ. ಪ್ರೇಮ ಜೀವನದಲ್ಲಿ ಸ್ಥಿರತೆ ಕಾಣಿಸಿಕೊಳ್ಳುತ್ತದೆ. ಇವರ ಮಾತಿನ ಚಾತುರ್ಯವು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ನಾಲ್ಕನೇದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇದು ಅತ್ಯಂತ ವಿಶೇಷ ಕಾಲ. ಸೂರ್ಯನು ಇವರ ಅಧಿಪತಿ ಗ್ರಹವಾಗಿರುವುದರಿಂದ ಈ ಗ್ರಹಣದ ಪರಿಣಾಮ ಇವರ ಜೀವನದಲ್ಲಿ ಆಳವಾದ ಬದಲಾವಣೆಯನ್ನು ತರಬಹುದು. ಕೆಲಸದಲ್ಲಿ ಗುರುತು ಹೆಚ್ಚಾಗುತ್ತದೆ. ಸಮಾಜದಲ್ಲಿ ಮಾನ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ದೀರ್ಘಕಾಲದ ಕನಸುಗಳು ಈ ಅವಧಿಯಲ್ಲಿ ಸಾಕಾರಗೊಳ್ಳುವ ಸಾಧ್ಯತೆ ಇದೆ. ಐದನೆಯದಾಗಿ ಧನುರಾಶಿ. ಧನುರಾಶಿಯವರಿಗೆ ಭಾಗ್ಯಸ್ಥಾನ ಬಲವಾಗುತ್ತದೆ. ವಿದೇಶ ಯೋಗ, ಹೊಸ ಪ್ರಯಾಣಗಳು, ಶಿಕ್ಷಣ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಗೆ ಇದು ಸೂಕ್ತ ಕಾಲ. ಗುರು ಅನುಗ್ರಹದಿಂದ ಇವರ ಜೀವನದಲ್ಲಿ ಅಪ್ರತೀಕ್ಷಿತ ಸಕಾರಾತ್ಮಕ ಘಟನೆಗಳು ನಡೆಯಬಹುದು. ಇವರ ಕೈ ಹಾಕಿದ ಕೆಲಸಗಳು ಸುಲಭವಾಗಿ ನೆರವೇರುತ್ತದೆ. ಈ 5 ರಾಶಿಯವರಿಗೂ ಸಾಮಾನ್ಯವಾಗಿ ಒಂದು ಮುಖ್ಯ ಸಂದೇಶ ಎಂದರೆ ಈ ಸಮಯವನ್ನು ಆತ್ಮವಿಶ್ವಾಸದಿಂದ ಸ್ವೀಕರಿಸಬೇಕು. ಗ್ರಹಣದ ದಿನ ಶಾಂತ ಮನಸ್ಸಿನಿಂದ ಧ್ಯಾನ, ದಾನ, ಮಂತ್ರ ಜಪ ಮಾಡುವುದು ಒಳಿತು. ನಕಾರಾತ್ಮಕ ಚಿಂತೆಗಳನ್ನು ಬಿಡಬೇಕು. ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಮನಸ್ಸಿನ ಶುದ್ಧತೆ ಇರಬೇಕು. ಸೂರ್ಯಗ್ರಹಣವು ಕೆಲವೊಮ್ಮೆ ಭಯ ಹುಟ್ಟಿಸುವಂತೆ ಕಂಡರೂ ಜ್ಯೋತಿಷ್ಯದಲ್ಲಿ ಇದು ಹೊಸ ಆರಂಭದ ಸಂಕೇತವಾಗಿದೆ. ಹಳೆಯದು ಮುಗಿದು ಹೊಸದೊಂದು ಅಧ್ಯಾಯ ಆರಂಭವಾಗುತ್ತದೆ. 5 ರಾಶಿಯವರಿಗೆ ಇದು ಕರ್ಮಫಲದ ಸಮಯವಾಗಿದ್ದು ಹಳೆಯ ಶ್ರಮಕ್ಕೆ ಫಲ ಸಿಗುವ ಸಮಯವಾಗಿದೆ. ಕೊನೆಯದಾಗಿ ಈ ಸೂರ್ಯಗ್ರಹಣವು ನಿಮಗೆ ಒಂದು ಸಂದೇಶವನ್ನು ನೀಡುತ್ತದೆ. ನೀವು ಭಯಪಡುವುದನ್ನು ಬಿಡಿ. ನಿಮ್ಮೊಳಗಿನ ಶಕ್ತಿಯನ್ನು ನಂಬಿ. ಅದೃಷ್ಟವು ಬಾಗಿಲು ತಟ್ಟುತ್ತದೆ. ಸಕಾರಾತ್ಮಕ ಮನೋಭಾವ ಮತ್ತು ಧೈರ್ಯದಿಂದ ಮುಂದೆ ನಡೆದರೆ ಜೀವನದಲ್ಲಿ ಹೊಸ ಬೆಳಕು ತುಂಬುವುದು ಖಚಿತ. ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.